ಕುಮಾರಸ್ವಾಮಿ ಹೇಳಿದ್ರು ನನ್ನ ವಿರುದ್ಧ ಕೇಸು ಸುಪ್ರೀಂನಲ್ಲಿ ಐತೆ, ಇವ್ರು ಯಾಕೆ ಸುಪ್ರೀಂ ಕೋರ್ಟ್ ಹೋಗಿಲ್ಲ, ಪ್ರಾಸಿಕ್ಯೂಷನ್ ಯಾಕೆ ಕೇಳ್ತಾ ಇದ್ದಾರೆ? ನಾವು ಯಾಕೆ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ? ತನಿಖೆ ಮಾಡ್ತಾ ಇರೋರು ಯಾರು? ಸುಪ್ರೀಂ ಕೋರ್ಟ್ನಲ್ಲಿಲ್ಲ ಪ್ರಕರಣ. ಸುಪ್ರೀಂ ಕೋರ್ಟ್ನವರು ಸಮಾಜ ಪರಿವರ್ತನ್ ಕೇಸ್ನಲ್ಲಿ ಗಂಭೀರವಾದಂಥ ಆರೋಪಗಳಿದೆ, ಮೈನಿಂಗ್ ದುರ್ವ್ಯವಹಾರ ಆಗಿದೆ, ಗಂಭೀರ ಆರೋಪಗಳಿದೆ. ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ತನಿಖೆಗೆ ಒಳಗೊಳಿಸಿ ಅಂತ ಹೇಳಿದ್ದಾರೆ. ದಟ್ ಇಸ್ ದ ಆರ್ಡರ್ ಇನ್ 2017. 3 ತಿಂಗಳ ಒಳಗಡೆ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ. SIT ಅನ್ನ ಲೋಕಾಯುಕ್ತ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸ್ನಲ್ಲಿ ಒಬ್ಬ IG ರ್ಯಾಂಕ್ ಆಫೀಸರ್ ಇಸ್ ಹೆಡಿಂಗ್ ದ SIT. ಅವರು ತನಿಖೆ ಮಾಡಿ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ, ಸೆಕ್ಷನ್ 19 ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಕೊಟ್ಟಿಲ್ಲ ಇವ್ರು ರಾಜ್ಯಪಾಲರು. ಇವ್ರು ರಾಜ್ಯಪಾಲರು ಯಾಕೆ ಕೊಟ್ಟಿಲ್ಲ ಅಂತ ನಾನು ಹೇಳಕ್ಕಾಗೋದಿಲ್ಲ. ರಾಜ್ಯಪಾಲರು ಯಾಕೆ ಕೊಟ್ಟಿಲ್ಲ ನಿಮಗೆ ಗೊತ್ತಿದೆ. ಇದನ್ನ ತಿರ್ಚ್ಬಿಟ್ಟು 2017 ಆದೇಶನ ಓದ್ತಾ ಇದ್ದಾರೆ ಅವರು. ಅದೆಲ್ಲ ಪ್ರಶ್ನೆ. ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಾರೆ? ಸರ್ಕಾರ ನೋಡಿ, ಸರ್ಕಾರದ ಮಧ್ಯೆ ಅಲ್ಲ ಇದಿರೋದು. ತನಿಖಾ ಸಂಸ್ಥೆ ಲೋಕಾಯುಕ್ತ, ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಅವರ ಪೊಲೀಸ್ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಮೈನಿಂಗ್ ಲೀಸ್ ಕೊಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ ವಿನೋದ್ ಗೋಯಲ್ಗೆ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ, ಇದರಲ್ಲಿ ಎಲ್ಲಾ ರೀತಿಯಾದಂತ ಕರಪ್ಷನ್ ಆಕ್ಟ್ ಇದೆ ಅಂತೇಳಿ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಹೇಳಿದ್ದಾರೆ. ತನಿಖೆ ಮಾಡಿರೋರು, ನಾವ್ ಹೇಳ್ತಾ ಇರೋದಲ್ಲ. ಅದನ್ನ ಇಟ್ಕೊಂಡು ಅವ್ರು ಏನೆಲ್ಲ ಮಾತಾಡ್ತಾ ಇದ್ರೆ, ಒಬ್ಬ ಚಾರ್ಜ್ ಶೀಟ್ ಇರೋರು ಮಂತ್ರಿಯಾಗಿ ಮುಂದುವರಿಬೋದಾ? ನೀವು ಏನೂ ಇಲ್ಲದೆ ಯಾರೋ ಒಬ್ಬ ಹೋಗೋ ಬರೋವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದೀರಲ್ಲ, ನಿಮ್ಮ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ, ಚಾರ್ಜ್ ಶೀಟ್ ಇದೆಯಲ್ಲ, ಚಾರ್ಜ್ ಶೀಟ್ ಇಟ್ಕೊಂಡು ಇರ್ಬೋದಾ? ಇಲ್ಲ ಹೇಳಿ ನೋಡೋಣ. ಚಾರ್ಜ್ ಶೀಟ್ ಇರೋ ಒಬ್ರು ಮಂತ್ರಿಗಳಾಗಿರ್ಬೋದಾ? ಇದು ಪ್ರಶ್ನೆ ಜನರ ಮುಂದೆ ಇರೋದು. ಮೈನಿಂಗ್ ಲೀಸ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ ಇವರು. ಮೈನಿಂಗ್ ಈ ದೇಶ, ಈ ರಾಜ್ಯದ ಸಂಪತ್ತು, ಐರನ್ ಓರ್ ಮೈನಿಂಗ್ ಲೀಸ್ ಕೊಟ್ಟಿದ್ದಾರೆ. ಯಾರೋ ವಿನೋದ್ ಗೋಯಲ್ ಅರ್ಜಿನೇ ಹಾಕಲಿಲ್ಲ, ಈಸ್ ಅ ಫ್ರಾಡ್. ಅವನ ಅಕ್ಯೂಸ್ ನಂಬರ್ 1, ಅವ್ನು ನಮ್ದಾನೆ ಆರೋಪಿ, ಇವ್ರ ಆರೋಪಿ ನಂಬರ್ 2. ಅದನ್ನು ಉತ್ತರ ಕೊಡಿ ಸರ್. ಒಂದು ನಿಮಿಷ. ಮೂಡಾ ಪ್ರಕರಣ ಆರಂಭದ ದಿನಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಸೂಕ್ತ ಕಾನೂನು ಸಲಹೆಗಳು ಸಿಗ್ಲಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸರಿಯಾದ ಸಲಹೆ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಅಂತ ತಮ್ಮ ಅಭಿಪ್ರಾಯ ಏನು ಸರ್? ಮುಖ್ಯಮಂತ್ರಿಗಳಿಗೆ ಅವ್ರದೇ ಕೇಳಿ. ತಾವು ಉನ್ನತ ಹುದ್ದೆಯಲ್ಲಿ ಇರೋದ್ರಿಂದ ತಾವು ನನ್ನನ್ನು ಯಾವಾಗ ಸಲಹೆ ಕೇಳಿದ್ದಾರೆ, ಕೊಟ್ಟಿದ್ದೀನಿ. ನನಗೆ ಅರಿವು, ನನ್ನ ಕಾನೂನಿನ ಅರಿವಿಕೆ ಎಷ್ಟಿದೆ ಅದರಲ್ಲಿ ಕೊಟ್ಟಿದ್ದೀನಿ. ಕಾಂಪ್ಲಿಕೇಟೆಡ್ ಈಗ ಆಗಿರೋದ್ರಿಂದ ಅದು ಸಲಹೆ ಸಿಕ್ಕಿಲ್ಲ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ.